ರಾಜ್ಯಾದ್ಯಂತ ಈಗ ಸಿಎಂ ಕೂಗು ಕೇಳಿ ಬರ್ತಿರುವಂತದ್ದು, ಸಾಕಷ್ಟು ಕಡೆ ನೀವು ಸಿಎಂ ಅನ್ನೋ ಕೂಗು ಕೂಡ ಕೇಳಿ ಬರ್ತಿದೆ. ಜೊತೆಗೆ ಪರಮೇಶ್ವರ್ ಅವರು ಕೂಡ ಸ್ವತಃ ಇವತ್ತು ಬೆಳಗ್ಗೆ ಕೆಎಚ್ ಮುನಿಯಪ್ಪ ಅವರು ಸಾಕಷ್ಟು ಹಿರಿಯರಿದ್ದಾರೆ, ಪಕ್ಷದ ದುಡ್ಡಿದ್ದಾರೆ, ಸಮರ್ಥರಿದ್ದಾರೆ. ಅವ್ರು ಸಿಎಂ ಆದ್ರೆ ನಾನು ತುಂಬಾ ಸಂತೋಷ ಪಡ್ತೇನೆ ಅಂತ ಹೇಳಿ ನಿಮ್ಮ ವಿಚಾರವಾಗಿ ಅಭಿಪ್ರಾಯ ಇದೆ ಸಿಎಂ ವಿಚಾರವಾಗಿ? ಈಗ ಸಿಎಂ ಆಗೋ ವಿಷಯ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಅವರೇ ಮುಂದುವರಿತಾರೆ. ಅಂತಹ ಪರಿಸ್ಥಿತಿ ಬಂದಾಗ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಹೈಕಮಾಂಡು ಮುಖ್ಯಮಂತ್ರಿಗಳನ್ನ ನಮ್ಮ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಕರೆಸಿ ಅವರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಅದು ಹೈಕಮಾಂಡ್ ಬಿಟ್ಟಿದ್ದು. ನಾವು ಅದ್ರ ಬಗ್ಗೆ ಯಾರೋ ಮಾತಾಡೋದು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ. ಪರಮೇಶ್ವರ್ ಅವರು ಹೇಳಿದ್ದಾರೆ, ಅವರಿಗೆ ಧನ್ಯವಾದಗಳು. ಅವರು ಕೂಡ 8 ವರ್ಷ ಈ ರಾಜ್ಯದಲ್ಲಿ ಅಧ್ಯಕ್ಷರಿದ್ದರು, ಡೆಪ್ಟಿ ಸಿಎಂ ಆಗಿದ್ದರು, ಈಗ ಹೋಮ್ ಮಿನಿಸ್ಟರ್ ಇದ್ದರು. ಅಂಥವರು ಒಂದು 10 ಜನ ಅರ್ಹರಿದ್ದಾರೆ. ಅದರ ಬಗ್ಗೆ ಯಾರು ಏನು ಅನ್ನೋದನ್ನ ನಾವು ಯಾರು ಮಾತಾಡಂಗಿಲ್ಲ. ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ಮಾಡುವಂತ ಕಾಲದಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಅಧ್ಯಕ್ಷರನ್ನು ಉಪಮುಖ್ಯಮಂತ್ರಿಗಳನ್ನು ಕೇಳೇ ಅವ್ರು ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಇದು ದಿನ ಬೆಳಗ್ಗೆ ಗೊಂದಲ ಮಾಡ್ಕೊಂಡಿರೋದು ಸೂಕ್ತವಲ್ಲ. ಹೈಕಮಾಂಡ್ ಬಿಟ್ಟಿದ್ದೀವಿ, ಅವ್ರು ಹೇಳಿದ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.